ಹಿಡಿಯೋ ಕಾರ್ಯಾಚರಣೆ ವಿಫಲವಾದ ಪರಿಣಾಮ ಬೆಳಗ್ಗೆಯಿಂದ ನಡೆದ ಕಾರ್ಯಾಚರಣೆಯನ್ನು ಇವತ್ತಿಗೆ ನಿಲ್ಲಿಸಿದ್ದಾರೆ. ನಾಳೆ ಮತ್ತೆ ಕಾರ್ಯಾಚರಣೆಯನ್ನು ಪುನರಾರಂಭ ಮಾಡ್ತಾರೆ. 6 ಗಂಟೆಗಳ ಕಾರ್ಯಾಚರಣೆ ಇದಾಗಿತ್ತು. ಆದರೆ 7 ಸಾಕಾನೆಗಳ ಹಿಂಡು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಇವತ್ತು ವಿಫಲವಾಯಿತು. ಅರವಳಿಕೆ ನೀಡೋದಕ್ಕೆ ಹರಸಾಹಸ ಪಟ್ಟರು, ಆಗಲೇ ಇಲ್ಲ. ಬೇಲೂರಿನ ಕಾನನಹಳ್ಳಿ ಗ್ರಾಮದ ಬಳಿ ಪುಂಡಾನೆಯ ಆರ್ಭಟ ಹೆಚ್ಚಾಗಿದೆ. ಗುಂಪಿನೊಳಗೆ ಸೇರ್ಕೊಂಬಿಟ್ಟಿದೆ ವಿಕ್ರಾಂತ್. ಅದರಿಂದ ಗುಂಪಿನಿಂದ ಬೇರ್ಪಡಿಸುವಂತಹ ಕಾರ್ಯವನ್ನ ಬೆಳಗ್ಗೆ 6 ಗಂಟೆಯಿಂದ ಆರಂಭ ಮಾಡಿದ್ದಾರೆ. ಆದರೆ ಸತತ 6 ಗಂಟೆಗಳ ಕಾರ್ಯಾಚರಣೆ ನಡೆಸಿದ್ರಾದರೂ ಕೂಡ ಇದು ಫಲ ಕೊಡಲಿಲ್ಲ. ಪರಿಣಾಮ ನಾಳೆಗೆ ಈ ಕಾರ್ಯಾಚರಣೆಯನ್ನ ಮುಂದೂಡಿಕೆ ಮಾಡಿಕೊಳ್ಳಲಾಗಿದೆ. 7 ಸಾಕಾನೆಗಳ ಕಾರ್ಯಾಚರಣೆ ಇದಾಗಿತ್ತು. ಅರವಳಿಕೆ ಕೊಟ್ಟು ಅದನ್ನ ಗುಂಪಿನಿಂದ ಬೇರ್ಪಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬೆಳಗ್ಗೆಯಿಂದಲೂ ಕೂಡ ಪ್ರಯತ್ನವನ್ನ ನಡೆಸಿದ್ದಾರೆ. ಬಟ್ ಅರವಳಿಕೆ ಕೊಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದನ್ನ ಗುಂಪಿನಿಂದ ಬೇರ್ಪಡಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಗುಂಪಿನ ಜೊತೆಗೆ ಅದು ಸೇರ್ಕೊಂಡ್ಬಿಟ್ಟಿದೆ. ಇವತ್ತು 3ನೇ ದಿನ ಕಾರ್ಯಾಚರಣೆಗೆ ನಾವು ಬೆಳಿಗ್ಗೆಯಿಂದನೇ ಕ್ಯಾಂಪಿಂದ ಬಂದು ಇಲ್ಲಿ ನಾವು ಅಟೆಂಪ್ಟ್ ಮಾಡಿದ್ದೀವಿ. ಓಕೆ, ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಡ್ರೋನ್ ಹಾಕಿ ಆಮೇಲೆ ನಮ್ಮ ಟಾರ್ಗೆಟ್ ಎಲಿಫೆಂಟ್ ಗುಂಪಿಗೆ ಸೇರಿಸ್ಬಿಟ್ಟಿದ್ದು ನಾವು ಸೆಪ್ರೇಟ್ ಮಾಡಿದ್ದೀವಿ. ಅದ ನಂತರ ಇನ್ನೊಂದು ಗುಂಪಿಗೆ ಸೇರಿಸಿದ್ರು. ಆಮೇಲೆ ಕಾಡು ಒಳಗಡೆ ಈ ಕಡೆ ಆ ಕಡೆ ಮಾಡಿ ಸುತ್ತಾಡಿ ಆ್ಯಂಡ್ ದೆನ್ 2 ಟೈಮ್ಸ್ ನಮ್ಮ ಸೈಟ್ಗೆ ಬಂತು. ಬಟ್ ಡಾಟಿಂಗ್ ಪೊಸಿಷನ್ಗೆ ಬಂದಿಲ್ಲ. ಅದಕ್ಕೆ ಸೇಫ್ಟಿ ಇಶ್ಯೂಸ್ಗಳಿಂದ ಈಗ ನಾವು ಕಾರ್ಯಾಚರಣೆ ಇವತ್ತು ಸ್ಟಾಪ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಟ್ರ್ಯಾಕರ್ಸ್ ಯಾರಿದ್ದಾರೆ ಅವರು ಟ್ರ್ಯಾಕ್ನಲ್ಲಿ ಇರ್ತಾರೆ. ಬೆಳಿಗ್ಗೆ ಇನ್ನೊಮ್ಮೆ ಸಲ ಟ್ರ್ಯಾಕ್ ಮಾಡ್ತೀವಿ ಆ್ಯಂಡ್ ದೆನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇವತ್ತು ಇಡೀ ದಿನದ ಕಾರ್ಯಾಚರಣೆ ಯಾವ ರೀತಿಯೆಲ್ಲ ಏರುಪೇರಾಗಿತ್ತು? ದಿವ್ಯಜ್ಯೋತಿ, ಏನು ಮಲೆನಾಡು ಭಾಗದಲ್ಲಿ ಉಪಟಳನೆಯಲ್ಲಿರ್ತಕ್ಕಂತಹ ವಿಕ್ರಾಂತ್ ಎಂಬ ಕಾಡಾನೆಯನ್ನು ಸೆರೆ ಹಿಡಿಯಲು ಇಂದು ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಯಿತು. ನಾವೇನೀಗ ನಿಂತಿದ್ದೀವಿ, ಇದು ಬೇಲೂರು ತಾಲೂಕಿನ ಕಾನನಹಳ್ಳಿಯಿಂದ ಒಂದೊಂದು ಗ್ರಾಮ. ಈ ಅರಣ್ಯ ಪ್ರದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು. ಇದರಲ್ಲಿ ವಿಕ್ರಾಂತ್ ಅಂತ ಏನು ಕಾಡಾನೆ ಇದೆ ಅದು ಸಾಕಷ್ಟು ಉಪಟಳ ನೀಡ್ತಿತ್ತು. ಅದರ ಚಲನವನ್ನೆಲ್ಲ ಗಮನಿಸಲಿಕ್ಕೆ ಹೋದಂತಹ ಏನು RIT ಸಿಬ್ಬಂದಿ ಇದ್ದಾರೆ ಅವ್ರ ಮೇಲೂ ಸಹ ಅದು ಏಕೈಕಿ ದಾಳಿಯನ್ನು ಮಾಡಿತ್ತು. ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಇಂದು ಅದನ್ನು ಸೆರೆ ಹಿಡಿಯೋಕ್ಕೋಸ್ಕರ ಸುಮಾರು 200ಕ್ಕೂ ಹೆಚ್ಚು ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಅದೇ ಇದು ದಟ್ಟವಾದ ಅರಣ್ಯವಾದ್ದರಿಂದ ಅದು ಗುಂಪಿನೊಳಗೆ ಸೇರ್ಕೊಂಡಿತ್ತು. ಅವರು ಸಹ ಸಾಕಷ್ಟು ಹರಸಾಹಸವನ್ನು ಪಟ್ಟು ಸತತ 6 ಗಂಟೆಗಳ ಕಾಲ ಆನೆಯನ್ನ ಗುಂಪಿನಿಂದ ಬೇರ್ಪಡಿಸೋದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನು ನೀಡಿ ಅದನ್ನ ಸೆರೆಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದು. 7 ಸಾಕಾನೆಗಳಾದಂತಹ ಕಂಜನ್, ಪ್ರಶಾಂತ, ಧನಂಜಯ, ಮಹೇಂದ್ರ, ಹರ್ಷ ಎಲ್ಲವೂ ಸಹ ಏನು ಇಡೀ ಕಾಡಿನೊಳಗೆ ಆ ಕಾಡಾನೆಯನ್ನು ಗುಂಪಿನಿಂದ ಬೇರ್ಪಡಿಸಿ ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನು ನೀಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಅದು ಗುಂಪಿನಿಂದ ಆನೆ ಬೇರ್ಪಡಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಈಗ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಎಲ್ಲ ಸಾಕಾನೆಗಳು ಸಿಬ್ಬಂದಿಗಳು ಈಗ ವಾಪಸ್ ತೆರಳ್ತಾ ಇರತಕ್ಕಂಥದ್ದು. ಏನು ಈ ವಿಕ್ರಾಂತ್ ಅಂತ ಕಾಡಾನೆ ಇದೆ ಇದು ಸಾಕಷ್ಟು ಈ ಭಾಗದಲ್ಲಿ ಉಪಟಳನೆ ಇರ್ತದೆ. ಅಲ್ಲದೆ ಜನರ ಮೇಲೂ ಸಹ ಇದು ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಹಾಗಾಗಿ ಇದನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬಂತು. ಈ ಹಿನ್ನೆಲೆಯಲ್ಲಿ ಇಂದು ಅದನ್ನೇ ಟಾರ್ಗೆಟ್ ಮಾಡಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಏನು DFO ಸೌರಭ್ ಕುಮಾರ್ ಅವರು ಸಹ 6 ಗಂಟೆಗಳ ಕಾರ್ಯಾಚರಣೆಯಲ್ಲಿ ತಮ್ಮ ಸಿಬ್ಬಂದಿಗಳೊಂದಿಗೆ ಭಾಗವಹಿಸಿದ್ರು. ಆದರೂ ಸಹ ಇಂದು ನಡೆದಂತಹ ಕಾರ್ಯಾಚರಣೆ ಇದೆ ಅದು ವಿಫಲವಾಗಿದೆ. ಏನು ವಿಕ್ರಾಂತ್ ಸೆರೆ ಹಿಡಿದ ತಕ್ಷಣ ಅದಕ್ಕೆ ನೀರನ್ನು ಹಾಕ್ಲಿಕ್ಕಿರ್ಬೋದು, ಅದನ್ನ ಏನು ಸಾಗಿಸ್ಲಿಕ್ಕೆ ವಾಹನಗಳು, ಹಗ್ಗ ಪ್ರತಿಯೊಂದನ್ನು ಸಹ ಹೊಂದಿಸಿಕೊಂಡು ಇವತ್ತು ಹಿಡಿಯಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿ ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಸಾಧ್ಯವಾಗಿಲ್ಲ. ಈಗ 6 ಗಂಟೆಗಳ ಏನು ಕಾರ್ಯಾಚರಣೆ ನಡೆಸಿದ್ರೆ ಅದು ಸ್ಥಗಿತಗೊಂಡಿದೆ. ನಾಳೆ ವಿಕ್ರಾಂತ್ ಇದೇ ಭಾಗದಲ್ಲಿದ್ದರೆ ಅದರ ಚಲನವಲನ ಗಮನಿಸಲಿಕ್ಕೆ ಈಗಾಗಲೇ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಒಂದು ವೇಳೆ ನಾಳೆ ಏನಾದರೂ ಇದೇ ಭಾಗದಲ್ಲಿ ಅಥವಾ ಇಲ್ಲೇ ಸುತ್ತಮುತ್ತ ಇದ್ದರೆ ಅದೇ ವಿಕ್ರಾಂತ್ ಕಾಡಾನೆಯನ್ನು ಹಿಡಿಲಿಕ್ಕೆ ಮತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಇಲ್ಲವಾದಲ್ಲಿ ಬೇರೊಂದು ಏನು ಉಪಟಳ ಇರತಕ್ಕಂತಹ ಕಾಡಾನೆ ಇದೆ ಅದನ್ನು ಹಿಡಿಯುವುದಾಗಿ DFO ಆದಂಥ ಸೌರಭ್ ಕುಮಾರ್ ಅವರು ತಿಳಿಸಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕಾನನಹಳ್ಳಿ ಗ್ರಾಮದ ಬಳಿ ಪುಂಡಾನೆಯ ಉಪಟಳ ಹೆಚ್ಚಾಗಿದೆ. ಅದರಲ್ಲೂ ಗುಂಪಿನ ಜೊತೆಗೆ ಸೇರ್ಕೊಂಡಿರುವಂತಹ ಈ ಆನೆಯನ್ನ ಹಿಡದೆ ಹೋದ್ರೆ ಇನ್ನಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ ಅಂತ ಬಹಳಷ್ಟು ಜನ ಒತ್ತಾಯವನ್ನು ಕೂಡ ಮಾಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಕಾರ್ಯಾಚರಣೆಗಿಳಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ 6 ಗಂಟೆಗಳ ಕಾಲ ನಡೆಸಿದ್ದಾರೆ. ಆದರೂ ಕೂಡ ಫಲ ಕೊಡಲಿಲ್ಲ. ಅರವಳಿಕೆಯನ್ನು ಕೊಡಬೇಕು ಅಂತ ಅದು ಎಲ್ಲೆಲ್ಲಿ ಕಾಣಿಸ್ತು ಆ ಸಂದರ್ಭದೆಲ್ಲ ಪ್ರಯತ್ನ ನಡೆಸಿದ್ದಾರೆ. ಬಟ್ ಅರವಳಿಕೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತಿಗೆ ಇದನ್ನು ಮೊಟಕುಗೊಳಿಸಿದ್ದಾರೆ. ನಾಳೆಗೆ ಮತ್ತೆ ಕಾರ್ಯಾಚರಣೆಯನ್ನು ಪುನರಾರಂಭ ಮಾಡ್ತಾರೆ. ನಾಳೆ ಹೋಪ್ಫುಲಿ ಅದನ್ನು ಸೆರೆ ಹಿಡಿಲಿಕ್ಕೆ ಸಾಧ್ಯವಾಗುತ್ತಾ ಕಾದು ನೋಡಬೇಕು.